ನಿಮ್ಮ ಕುತೂಹಲ ಕೆರಳಿಸೋ, ಅಚ್ಚರಿ ಮೂಡಿಸೋ ಸುವರ್ಣ ಫೋಕಸ್ಗೆ ಸ್ವಾಗತ. ನಾನು ಪ್ರತಿಮಾ. ಇವತ್ತು ಸುವರ್ಣ ಫೋಕಸ್ನಲ್ಲಿ ನಿಮಗಾಗಿ ಜಾಗತಿಕ ಮಹಾ ಸುದ್ದಿಯನ್ನು ಹೊತ್ತು ತಂದಿದ್ದೀನಿ. ಅದೇನೆಂದರೆ, ಪುಟ್ಟ ರಾಷ್ಟ್ರ ಇರಾನ್ ವಿಶ್ವದ ದೊಡ್ಡಣ್ಣ ಅನಿಸಿರೋ ಅಮೆರಿಕಕ್ಕೆ ನೇರ ಸವಾಲು ಎಸ್ತಿದೆ. ಇಷ್ಟು ದಿನ ಗುಟ್ಟಾಗಿ ಅಣ್ವಸ್ತ್ರ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಿದ್ದ ಇರಾನ್ ಈಗ ಬಹಿರಂಗವಾಗಿ ಅಮೆರಿಕಕ್ಕೆ ಸೆಡ್ಡು ಹೊಡೆದಿರೋದು ಯಾಕೆ? ಇದು ಮೂರನೇ ಜಾಗತಿಕ ಯುದ್ಧಕ್ಕೆ ನಾಂದಿಯಾಗಲಿದೆಯಾ? ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇವತ್ತಿನ ಸುವರ್ಣ ಫೋಕಸ್ನಲ್ಲಿ. ಅಮೆರಿಕಕ್ಕೆ ಸಡ್ಡು ಹೊಡೆದ ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮ ಬಹಿರಂಗ. ಮೂರನೇ ಜಾಗತಿಕ ಯುದ್ಧಕ್ಕೆ ಮುನ್ನುಡಿ. ಕೊನೆಗೂ ಇರಾನ್ ಅಂದುಕೊಂಡಂತೆಯೇ ಮಾಡಿದೆ. ಇಷ್ಟು ವರ್ಷ ಗುಟ್ಟಾಗಿ ಅಣ್ವಸ್ತ್ರ ಕಾರ್ಯಕ್ರಮ ನಡೆಸಿಕೊಂಡು ಹೋಗ್ತಿದ್ದ ಇರಾನ್ ಈಗ ಬಹಿರಂಗವಾಗಿಯೇ ಫೀಲ್ಡ್ಗಿಳಿದಿದೆ. ಅಮೆರಿಕ ಮತ್ತಿತರ ರಾಷ್ಟ್ರಗಳ ತೀವ್ರ ವಿರೋಧದ ನಡುವೆಯೂ ದೇಶೀಯವಾಗಿ ನಿರ್ಮಿಸಿರುವ ಅಣ್ವಸ್ತ್ರ ಇಂಧನ ಕೋಶಗಳನ್ನು ಪರಮಾಣು ರಿಯಾಕ್ಟರ್ಗೆ ಜೋಡಿಸುವ ಕೆಲಸ ಆರಂಭಿಸಿದೆ. ಖುದ್ ಇರಾನ್ ಅಧ್ಯಕ್ಷ ಮಹಮೂದ್ ಅಹಮದಿನೇಜಾದ್ ತೆಹರಾನ್ ಉತ್ತರ ಭಾಗದಲ್ಲಿರುವ ಸ್ಥಾವರಕ್ಕೆ ಇಂಧನ ಕೋಶ ಅಳವಡಿಸಿದ್ದಾರೆ. ಹಾಗೆ ನೋಡಿದ್ರೆ ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮ ನಡೆಸ್ತಾ ಇದ್ದದ್ದು ಇದುವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಎಂದೇನಲ್ಲ. ಇದರ ಬಗ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇರಾನ್ ಅನ್ನು ನಿರಂತರವಾಗಿ ಎಚ್ಚರಿಸುತ್ತಲೇ ಇದ್ದವು. ಆದರೆ ಯಾವುದೇ ಎಚ್ಚರಿಕೆಗೆ ಕೇರ್ ಮಾಡದ ಇರಾನ್ ಪರಮಾಣು ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ತಿತ್ತು. ಆದರೆ ತನ್ನ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನು ಜಗತ್ತಿನ ಮುಂದೆ ಪ್ರದರ್ಶಿಸಿರೋದು ಇದೇ ಮೊದಲು. ಅಣ್ವಸ್ತ್ರ ಕಾರ್ಯಕ್ರಮದ ನಂತರ ಇರಾನ್ ಅಧ್ಯಕ್ಷ ಮಹಮೂದ್ ಅಹಮದಿನೇಜಾದ್ ದೇಶವನ್ನುದ್ದೇಶಿಸಿ ಭಾಷಣ ಕೂಡ ಮಾಡಿದ್ದಾರೆ. ಜೊತೆಗೆ ರಾಷ್ಟ್ರದ ಪರಮಾಣು ಸಾಧನೆ ಕುರಿತ ವರದಿಯನ್ನು ರಿಲೀಸ್ ಮಾಡಿದ್ದಾರೆ. ಅಂತಂದರೆ ರಿಯಾಕ್ಟರನ್ನು ಯೂಸ್ ಮಾಡ್ಕೊಂಡು ಈಗೇನು ಅವರು ಕಮಿಷನ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ದಟ್ ಕ್ಯಾನ್ ಬಿ ಯೂಸ್ ಟು ಪ್ರೊಡ್ಯೂಸ್ ಬಾಂಬ್ ಮೆಟೀರಿಯಲ್. ಸಾಮಾನ್ಯ ಭಾಷೆಯಿಂದ ಹೇಳಬೇಕು ಅಂದರೆ ಬಾಂಬಿಗೆ ಬೇಕಾದಂತಹ ಮೆಟೀರಿಯಲನ್ನು ತಯಾರು ಮಾಡೋಕ್ಕೂ ಉಪಯೋಗಿಸ್ಬೋದು. ಅಥವಾ ನಮ್ಮ ಇಟ್ ಕ್ಯಾನ್ ಬಿ ಆಲ್ಸೋ ಯೂಸ್ ಟು ಪ್ರೊಡ್ಯೂಸ್ ನಂಬರ್ ಆಫ್ ಐಸೋಟೋಪ್ಸ್. ಇಲ್ಲಿ ನಮ್ಮ ಹಂಗೆ ಇರೋದಿಲ್ಲ ಅವು. ತೀವ್ರ ಟೀಕೆಯ ಹೊರತಾಗಿಯೂ ಇರಾನ್ ಅಧ್ಯಕ್ಷ ಮಹಮೂದ್ ಅಹಮದಿನೇಜಾದ್ ತಮ್ಮ ಪರಮಾಣು ಕಾರ್ಯಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಈ ತಂತ್ರಜ್ಞಾನದ ಉದ್ದೇಶ ಶಾಂತಿ ಸ್ಥಾಪನೆಯೇ ಹೊರತು ಅಣ್ವಸ್ತ್ರ ಹೊಂದುವುದಲ್ಲ ಎಂದು ಹೇಳಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ ಪಾಶ್ಚಾತ್ಯ ರಾಷ್ಟ್ರಗಳು ಪರಮಾಣು ವಿಷಯದಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿವೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ತಮ್ಮ ದೇಶಗಳಲ್ಲಿ ಪರಮಾಣು ಪ್ರಯೋಗ ನಡೆಸುತ್ತಿರೋ ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮಗೆ ಮಾತ್ರ ಅಣ್ವಸ್ತ್ರ ನಿರ್ಬಂಧ ಹೇರುತ್ತಿವೆ ಎಂದು ಕಿಡಿಕಾರಿದ್ದಾರೆ. ಇರಾನ್ನ ಈ ನಡೆ ಜಾಗತಿಕ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದೆ. ಆದರೆ ಇರಾನ್ ಮಾತ್ರ ಯಾರ ಮಾತಿಗೂ ಸೊಪ್ಪು ಹಾಕ್ತಿಲ್ಲ. ತಾವು ಸ್ಥಾಪಿಸ್ತಾ ಇರೋದು ಸಂಶೋಧನಾ ಅಣುಸ್ಥಾವರ. ಇಲ್ಲಿ ಔಷಧಿಗಳನ್ನಷ್ಟೇ ತಯಾರಿಸುತ್ತೇವೆ ಎಂದು ಮಹಮೂದ್ ಅಹಮದಿನೇಜಾದ್ ಹೇಳಿದ್ದಾರೆ. ಆದರೆ ಅಮೆರಿಕ ಈ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿದೆ. ಇರಾನ್ಗೆ ಯಾವ ರಾಷ್ಟ್ರವೂ ಬೆಂಬಲ ಕೊಡಬಾರದೆಂದು ಅದನ್ನ ಏಕಾಂಗಿಯನ್ನಾಗಿ ಮಾಡಿ ಮಣಿಸಬೇಕೆಂದು ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಕರೆ ನೀಡಿದೆ. ಮಹಮೂದ್ ಅಹಮದಿನೇಜಾದ್ ತನ್ನ ಮಾತಿನಲ್ಲಿ ಅಮೆರಿಕವನ್ನ ಹೆಸರಿಸಿದ್ರು. ಇರಾನ್ನ ಟಾರ್ಗೆಟ್ ಆಗಿರೋದು ಇಸ್ರೇಲ್. ಜೊತೆಗೆ ಇಸ್ರೇಲ್ ಸುರಕ್ಷತೆಯು ಅಮೆರಿಕ ಮೊದಲ ಆದ್ಯತೆಯಾಗಿದೆ ಎಂದು ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಇತ್ತೀಚೆಗಷ್ಟೇ ಪುನರುಚ್ಚರಿಸಿದ್ರು. ಇದು ಗೊತ್ತಿದ್ದೇ ಇರಾನ್ ಅಮೆರಿಕದ ಹೆಗಲ ಮೇಲೆ ಬಂದೂಕು ಇಟ್ಟು ಇಸ್ರೇಲ್ನತ್ತ ಗುಂಡು ಹಾರಿಸಿರೋದು.
ಅದಕ್ಕೆ ಸರಿಯಾಗಿ ನಿನ್ನೆ ಇರಾನ್ನವರು ತಾವು ಕೂಡ ಯುರೇನಿಯಂ ಬಾಂಬನ್ನು ಮಾಡಬಲ್ಲೆವು, ಅದಕ್ಕೆ ಬೇಕಾದಂಥ ಸಲಾಕೆಗಳನ್ನು ನಾವು ತಯಾರು ಮಾಡಿದ್ದೇವೆ ಹೇಳಿ ಅಲ್ಲಿನ ಅಧ್ಯಕ್ಷರು ಒಂದು ಮಾಸ್ ಮೀಡಿಯಾದಲ್ಲಿ ಹೇಳಿದ್ದನ್ನು ನಮಗೆಲ್ಲರಿಗೂ ಕಳವಳಕ್ಕೆ ಉಂಟು ಮಾಡಿದೆ. ಹಾಗಂತ ಇದು ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ವಿವಾದವಾಗಿ ಮಾತ್ರ ಉಳಿದಿಲ್ಲ. ಅಮೆರಿಕ ಯುರೋಪಿಯನ್ ಒಕ್ಕೂಟದ ಮೂಲಕ ಇರಾನ್ ಮೇಲೆ ಒತ್ತಡ ಹೇರುತ್ತಿದೆ. ಇಷ್ಟು ದಿನ ಇರಾನ್ಗೆ ಪರೋಕ್ಷ ಬೆಂಬಲ ನೀಡುತ್ತಿದ್ದ ರಷ್ಯಾ ಕೂಡ ಈಗ ತಿರುಗಿ ಬಿದ್ದಿದೆ. ಪರಮಾಣು ಕಾರ್ಯಕ್ರಮ ಸ್ಥಗಿತಗೊಳಿಸದೇ ಇದ್ರೆ ಇರಾನ್ ಮೇಲೆ ದಾಳಿ ಮಾಡೋದಾಗಿ ರಷ್ಯಾ ಎಚ್ಚರಿಕೆ ನೀಡಿದೆ. ಬಲಪ್ರಯೋಗದ ಮೂಲಕ ಇರಾನ್ಗೆ ಬುದ್ಧಿ ಕಲಿಸೋದಾಗಿ ತಿಳಿಸಿದೆ. ಆದರೆ ವಿಶ್ವದ ಬಲಾಢ್ಯ ದೇಶಗಳಲ್ಲೊಂದಾಗಿರೋ ಚೀನಾ ಇರಾನ್ಗೆ ಬೆಂಬಲಕ್ಕೆ ನಿಂತಿದೆ. ತನ್ನ ಮಿತ್ರ ರಾಷ್ಟ್ರಕ್ಕೆ ಯಾವುದೇ ರೀತಿಯ ನೆರವು ನೀಡಲು ಸಿದ್ಧ ಎಂದು ಬಹಿರಂಗವಾಗಿಯೇ ಘೋಷಿಸಿದೆ. ಇದರಿಂದಾಗಿ ಇಡೀ ವಿಶ್ವವೇ ಎರಡು ಭಾಗಗಳಾಗಿ ಒಡೆದು ಹೋಗಿದ್ದು, ಒಂದು ಕಡೆ ಅಮೆರಿಕ ಹಾಗೂ ಯುರೋಪಿಯನ್ ಒಕ್ಕೂಟ ಇದ್ರೆ ಮತ್ತೊಂದು ಕಡೆ ಇರಾನ್ ಹಾಗೂ ಚೀನಾ ಇವೆ. ಹೀಗಾಗಿ ಇದು ಮೂರನೇ ಜಾಗತಿಕ ಸಮರಕ್ಕೆ ಕಾರಣವಾಗಬಹುದು ಅನ್ನೋ ಆತಂಕ ಹುಟ್ಟಿಕೊಂಡಿದೆ. ಹಾಗಾದರೆ ಅದೇನು ಬರೀ ಇರಾನ್ ಮಾತ್ರ ಮಾಡಿದರೆ ನಿಮಗೆ ಕಳವಳವೇ, ಬೇರೆಯವರು ಮಾಡಿದರೆ ಅಮೆರಿಕದ ಇತರ ಕಳವಳ ಇಲ್ಲವೇ? ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತದೆ. ಎರಡನೇ ಮಹಾಯುದ್ಧದಲ್ಲಿ ಕೂಡ ಹೀಗೆ ಒಬ್ಬ ವ್ಯಕ್ತಿ ಉಂಟು ಮಾಡಿದಂಥ ಒಂದು ತಳಮಳದಿಂದ ಒಬ್ಬ ವ್ಯಕ್ತಿ ಉಂಟು ಮಾಡಿದಂಥ ತಳಮಳದಿಂದ ಎರಡನೇ ಮಹಾಯುದ್ಧ ಆರಂಭ ಆಯಿತು. ಪೆಟ್ರೋಲ್ ಸಂಪನ್ನ ರಾಷ್ಟ್ರ ಇರಾನ್ನ ಈ ಸವಾಲು ಜಾಗತಿಕ ಮಟ್ಟದಲ್ಲಿ ಗಂಭೀರ ಪರಿಣಾಮ ಬೀರಲಿದೆ. ಇದರಿಂದ ಪೆಟ್ರೋಲ್ ಬೆಲೆ 100-200 ರೂಪಾಯಿ ಗಡಿ ದಾಟಿ ಜನಸಾಮಾನ್ಯನ ಬದುಕಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ. ಅದು ಹೇಗೆ ತಿಳಿಯೋಣ ಬ್ರೇಕ್ನ ನಂತರ.